ಆತ್ಮವಿಚಾರ 71 ಅಹಂಕಾರದ ರಹಸ್ಯ ಮತ್ತು ಅದನ್ನು ಗೆಲ್ಲುವ ಬಗೆ. ಸೆಲ್ಫ್ ಇನ್ಕ್ವೈರಿ 71 ದಿ ಸೀಕ್ರೆಟ್ ಆಫ್ ಈಗೋ ಅಂಡ್ ಹೌ ಟು ಕಾನ್ಕರ್ ಇಟ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. Observe the breath. Observe the movement of the breath and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ, ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However, being the observer of the body, I am permanent, eternal, and atma.
ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಇಂಪರ್ಮನೆಂಟ್. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ.
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿ ಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. अन्तर्यश्च बहिर्विभूततिमिरं ज्योतिर्मयं
अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಅಹಂಕಾರ ಎಂದರೇನು? ಮನಸ್ಸು ಎಚ್ಚರಾದ ಕ್ಷಣವೇ ಮೂಡುವ ಮೊಟ್ಟ ಮೊದಲಿನ ನಾನೆಂಬ ಭಾವನೆಯೇ ಅಹಂಕಾರ. ಕನ್ನಡಿಯಂತೆ ವರ್ತಿಸುವ ಬುದ್ಧಿಯಲ್ಲಿ ಹುಟ್ಟುವ ಆತ್ಮನ ನಾನು ಎಂಬ ಸ್ವರೂಪದ ಪ್ರತಿಬಿಂಬವೇ ನಾನೇ ಎಂಬ ಅಹಂಕಾರ. ಇದು ಆತ್ಮನಿಂದ ಅವತರಿಸಿದರೂ ಕೊನೆಗೆ ತಾನೇ ದೇಹವೆಂದು ಕಲ್ಪಿಸಿಕೊಂಡು ಮೆರೆಯುತ್ತದೆ. ಇದು ಆತ್ಮನ ನೆರಳು ಅಷ್ಟೇ. ಆತ್ಮನಿಂದ ಬೇರೆಯಾಗಿ ಅಥವಾ ಸ್ವತಂತ್ರವಾಗಿ ಇರುವುದು ಇದಕ್ಕೆ ಸಾಧ್ಯವಿಲ್ಲ. ಆತ್ಮ ಯಾವಾಗಲೂ ಇರುವ ಸದ್ವಸ್ತುವಾದರೆ ಅಹಂಕಾರ ಮೂಡಿ ಮುಳುಗುವ ಒಂದು ಭ್ರಮೆ. ವಾಟ್ ಈಸ್ ದಿ ಈಗೋ? The ego is the I thought that arises the moment mind is awake. It is the reflection of the self in the intellect which acts like a mirror. It rises from the self and imagines itself to be the body. It is only a shadow of the self. The ego is not a thing apart. It has no independent existence. It appears and disappears, but the self is always present. ಅಹಂಕಾರ ಎಲ್ಲಿಂದ ಬರುತ್ತದೆ? ಅಂತರಾತ್ಮನ ಇನ್ನೊಂದು ಹೆಸರೇ ಹೃದಯ. ಇದು ಮಾಂಸಖಂಡಗಳ ಹೃದಯವಲ್ಲ, ಬದಲಿಗೆ ಆತ್ಮನ ಇರುವಿಕೆಯ ಹೃದಯ. ಅಹಂಕಾರ ಇಲ್ಲಿಂದ ಮೇಲೇಳುತ್ತದೆ. ಇದೇ ಪ್ರಪ್ರಥಮ ಆಲೋಚನೆಯಾಗಿದ್ದು ಉಳಿದೆಲ್ಲ ಆಲೋಚನೆಗಳು ಇದರಿಂದ ಮೈದೋರುತ್ತವೆ. ದೀರ್ಘ ನಿದ್ರೆಯಲ್ಲಿ ಅಹಂಕಾರ ಇರುವುದಿಲ್ಲ, ಆದರೆ ಎಚ್ಚರಾಗುತ್ತಿದ್ದಂತೆಯೇ ಇದು ನೆಗೆಯುತ್ತದೆ. ಹೀಗೆ ಇದು ಪ್ರಾರಂಭವಾಗುತ್ತದೆ. ಗಮನವು ಹೊರಹರಿದಾಗ ಅಹಂಕಾರ ಉದಯಿಸಿ, ಗಮನವು ಒಳಹರಿದಾಗ ಅದು ತಾತ್ಕಾಲಿಕವಾಗಿ ಬದಿಗೆ ಸರಿಯುತ್ತದೆ. Where does the ego come from? Another name of the inner self is inner heart. It is not the heart of the muscles, rather it is the heart of the being. The ego rises from this. It is the first thought, and from it all other thoughts arise. In deep sleep, there is no ego. But when waking begins, the I thought rises. It is how it starts. When attention goes outward, the ego appears. When attention is turned inward, it subsides momentarily. ಅಹಂಕಾರದಿಟವೋ ಅಥವಾ ಆತ್ಮದಿಟವೋ? ಅಹಂಕಾರ ಚಿತ್ತ, ಭ್ರಮೆ. ಅದಕ್ಕೆ ಸ್ವಂತ ವಾಸ್ತವಿಕತೆ ಇಲ್ಲ. ಅದು ಮನುಷ್ಯನ ನೆರಳಿದ್ದಂತೆ ಇದ್ದಂತೆ ತೋರುತ್ತದೆ, ಆದರೆ ಯಾವ ಸತ್ವವೂ ಇಲ್ಲ. ಆದರೆ ಅದರ ಮೂಲವನ್ನು ಹುಡುಕಿದಾಗ ಅದು ಕಣ್ಮರೆಯಾಗುತ್ತದೆ. ಹಾಗಾಗಿ ಅಹಂಕಾರ ದಿಟವಲ್ಲ, ಆತ್ಮ ಒಂದೇ ದಿಟ. Is the ego real or the self? The ego is a phantom. It has no reality of its own. It is like a shadow of a man. It seems to exist but has no substance.
When you seek its source, it vanishes. The ego is false and the self alone is real. ಅಹಂಕಾರಕ್ಕೂ ಮತ್ತು ಆತ್ಮನಿಗೂ ಇರುವ ವ್ಯತ್ಯಾಸವೇನು? ಅಹಂಕಾರ ಮಿತಿಗೊಳಪಟ್ಟಿದ್ದು ಸದಾ ಮೂಡಿ ಮುಳುಗುತ್ತಾ ಬದಲಾಗುವಂಥದ್ದು. ಆತ್ಮ ಅನಂತವಾಗಿದ್ದು ನಿಶ್ಚಲವಾಗಿರುವಂಥದ್ದು. ನಾನು ದೇಹ ಎಂದು ಅಹಂಕಾರ ಹೇಳಿದರೆ ನಾನು ಎಲ್ಲದಕ್ಕೂ ಸಾಕ್ಷಿ ಎಂದು ಆತ್ಮ ಬೆಳಗುತ್ತದೆ. ಆತ್ಮ ಶುದ್ಧ ಅಸ್ತಿತ್ವ, ಶಾಶ್ವತ, ನಾಮರೂಪರಹಿತ ಮತ್ತು ಎಲ್ಲ ಪರಿಕಲ್ಪನೆಗಳನ್ನು ಮೀರಿದುದು. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಈಗೋ ಅಂಡ್ ದಿ ಸೆಲ್ಫ್? The ego is limited and changeful. The self is unlimited and changeless. The ego says, I am the body. But Atma says, I am the silent observer of all. The self is a pure being without name and form and beyond all conceptions. ಅಹಂಕಾರ ಇಷ್ಟು ಬಲಿಷ್ಠವಾಗಿರಲು ಕಾರಣವೇನು? ಆತ್ಮನನ್ನೇ ತನ್ನ ಆಧಾರವಾಗಿಸಿಕೊಂಡ ಅಹಂಕಾರ ತನಗೆ ಬೇಕಾದ ಶಕ್ತಿಯನ್ನು ಆತ್ಮನಿಂದಲೇ ಪಡೆಯುತ್ತದೆ. ಇದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಪರದೆ ಇಲ್ಲದೆ ಹೇಗೆ ಚಿತ್ರ ಇರಲಾರದೋ ಹಾಗೆಯೇ ಆತ್ಮನಿಲ್ಲದೆ ಅಹಂಕಾರವಿಲ್ಲ. ಒಮ್ಮೆ ಇದು ಆತ್ಮನಿಂದ ಶಕ್ತಿಯನ್ನು ಪಡೆದ ಅನಂತರ ಆ ಶಕ್ತಿ ತನ್ನದೇ ಎಂದು ಗರ್ವದಿಂದ ಬೀಗುತ್ತದೆ. ಭ್ರಮೆಯ ಈ ಉನ್ಮತ್ತತೆ ಇದನ್ನು ಇನ್ನೂ ಹೆಚ್ಚು ಬಲಿಷ್ಠಗೊಳಿಸುತ್ತದೆ. ಇದು ಕಳ್ಳನೇ ಪೊಲೀಸಿನವನಂತೆ ನಟಿಸಿದ ಹಾಗೆ. ಹೌ ದಿ ಈಗೋ ಡಸ್ ಫೀಲ್ ಸೋ ಸ್ಟ್ರಾಂಗ್. ದಿ ಈಗೋ ವಿಚ್ ಬೇಸಸ್ ಇಟ್ಸೆಲ್ಫ್ ಆನ್ ಆತ್ಮ derives its necessary strength from the Atma itself. There is no other way. Therefore, it cannot exist without the self, just as a picture cannot exist without a screen. Once it draws its power from Atma, it arrogantly claims the power as its own. This illusion gives it strength. It is like a thief who pretends to be a policeman. ಅಹಂಕಾರ ತನ್ನನ್ನು ತಾನು ಹೇಗೆ ಪೋಷಿಸಿಕೊಳ್ಳುತ್ತದೆ ಮತ್ತು ಬೆಳೆಯುತ್ತದೆ ಮತ್ತು ಅದನ್ನು ಅಡಗಿಸುವುದು ಹೇಗೆ? ಅಹಂಕಾರ ಸಾಧ್ಯವಾಗುವುದು ದೇಹಮನಗಳೊಡನೆ ತಾನೇ ಎಂಬುದಾಗಿ ಗುರುತಿಸಿಕೊಳ್ಳುವುದರಿಂದ ಸಾಧ್ಯವಾಗುತ್ತದೆ. ಗುರುತಿಸಿಕೊಂಡಾಗ ಸುಕ್ಕುತ್ತದೆ. ಅರಿವನ್ನು ಜಾಗೃತಗೊಳಿಸಿಕೊಂಡು ಅದು ನಾನಲ್ಲ ಎಂದು ಗಮನಿಸಿದಾಗ ಅದು ಕರಗುತ್ತದೆ. ಇದು ಬಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡುತ್ತಾ ಅದೇ ನಾನು ಎಂದು ಅದನ್ನು ಗಮನಿಸಿದರೆ ಅದು ಅದರಿಂದ ಪ್ರವರ್ಧಿಸುತ್ತದೆ. ವಿಷಯ ಸುಖದ ಬಗ್ಗೆಯೇ ನಿತ್ಯ ನಿರಂತರವೂ ಯೋಚಿಸುತ್ತಿದ್ದರೆ ಮತ್ತು ಇದಕ್ಕಾಗಿ ಗಮನವನ್ನು ಹೊರಗೆ ಹರಿಬಿಡುತ್ತಿದ್ದರೆ ಅದು ಸಹಜವಾಗಿಯೇ ಬೆಳೆಯುತ್ತದೆ. ಹಾಗಾಗಿ ಅದಕ್ಕೆ ಸ್ವಲ್ಪವೂ ಪ್ರಾಮುಖ್ಯತೆ ಕೊಡದಂತೆ ಗಮನಿಸುತ್ತಾ ನಾನಿರುವೆನು ಎಂಬ ಅರಿವಿನೊಳಗೆ ಅಂತರ್ಮುಖರಾಗುತ್ತಾ ಹೋದಲ್ಲಿ ಅದು ನಾಶವಾಗುತ್ತದೆ. ಹೌ ಡಸ್ ದಿ ಈಗೋ ಮೇಂಟೈನ್ ಇಟ್ ಸೆಲ್ಫ್ ಅಂಡ್ ಗ್ರೋ ಅಂಡ್ ಹೌ ಟು ಬ್ರೇಕ್ ಇಟ್? ದಿಸ್ ಈಸ್ ಪಾಸಿಬಲ್ ಓನ್ಲಿ ಬೈ ಐಡೆಂಟಿಫೈಯಿಂಗ್ ವಿತ್ ದಿ ಬಾಡಿ ಅಂಡ್ ದಿ ಮೈಂಡ್ as the self. When identified, it becomes conceited. When observed, I am not the ego. By awakening awareness, it dissolves. Instead, if one gives importance to it and observes it as that is me, it flourishes from it. If one thinks constantly about material pleasure and diverts attention outwards for it, ego naturally arises and grows. Therefore,
If one observes ego without giving any importance to it and goes inward into the awareness of I am, by this ego can certainly be wiped out. ಅಹಂಕಾರ ಸಾಯುತ್ತದೆ ಎಂದರೇನು? ನಾನು ದೇಹ ಎಂಬ ಅಜ್ಞಾನದ ಕೊನೆಯೇ ಅಹಂಕಾರದ ನಾಶ. ಇದರಿಂದ ದೇಹ ನಾಶವಾಗುವುದಿಲ್ಲ, ಬದಲಿಗೆ ತಪ್ಪಾಗಿ ಗುರುತಿಸಿಕೊಳ್ಳುವ ಪ್ರವೃತ್ತಿ ನಾಶವಾಗುತ್ತದೆ. ಅಹಂಕಾರ ನಾಶವಾದಾಗ ಆತ್ಮವೊಂದೇ ತಾನೇ ತಾನಾಗಿ ಪ್ರಜ್ವಲಿಸುತ್ತದೆ. ಇದರಿಂದ ನಷ್ಟವಿಲ್ಲ, ಬದಲಿಗೆ ಇರುವುದೆಲ್ಲ ಶಾಂತಿ, ನೆಮ್ಮದಿ. ವಾಟ್ ಈಸ್ ಈಗೋಸ್ ಡೆತ್? It is the end of I am the body idea. It is not the death of the body, but the death of misidentification. When the ego dies, the self alone remains. There is no loss, only peace and contentment. ಅಹಂಕಾರವನ್ನು ಪೂರ್ಣವಾಗಿ ಮತ್ತು ಶಾಶ್ವತವಾಗಿ ನಾಶಗೊಳಿಸುವುದು ಹೇಗೆ? ಅಹಂಕಾರ ಕೇವಲ ಒಂದು ಆಲೋಚನೆಯಷ್ಟೇ. ಅದಕ್ಕೆ ತನ್ನದೇ ಆದ ರೂಪವಿಲ್ಲ, ಅಸ್ತಿತ್ವವಿಲ್ಲ. ದೇಹಾತ್ಮ ಭಾವದೊಡನೆ ಹುಟ್ಟುತ್ತದೆ. ಅದೆಲ್ಲಿದೆ ಎಂದು ಹುಡುಕಿದರೆ ಅದನ್ನು ನೀವು ಕಾಣಲಾರಿರಿ. ಆದುದರಿಂದ ಯಾರಿಗೆ ಅಹಂಕಾರದ ನಾನೆಂಬ ಈ ಆಲೋಚನೆ ಹುಟ್ಟುತ್ತದೆ ಎಂದು ಪ್ರಶ್ನಿಸಿಕೊಳ್ಳಿ. ನನಗೆ ಎಂಬ ಉತ್ತರ ಬಂದೇ ಬರುತ್ತದೆ. ಆ ಕ್ಷಣದಲ್ಲೇ ನಾನು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ಬರುವ ಉತ್ತರ ನಿಮ್ಮನ್ನು ತಕ್ಷಣವೇ ಅಂತರ್ಮುಖಗೊಳಿಸುತ್ತದೆ ಮತ್ತು ಅಲ್ಲಿ ಉತ್ತರ ತಾನೇ ತಾನಾಗಿ ಮೌನವಾಗಿ ಬೆಳಗುತ್ತದೆ. ಯಾರಿಗೆ ಅಹಂಕಾರದ ನಾನೆಂಬ ಈ ಆಲೋಚನೆ ಹುಟ್ಟುತ್ತದೆ ಎಂದು ಕೇಳಿಕೊಳ್ಳಿ. ನನಗೆ ಎಂಬ ಉತ್ತರ ಬಂದೇ ಬರುತ್ತದೆ. ಆ ಕ್ಷಣದಲ್ಲೇ ನಾನು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ಬರುವ ಉತ್ತರ ನಿಮ್ಮನ್ನು ತಕ್ಷಣವೇ ಅಂತರ್ಮುಖಗೊಳಿಸುತ್ತದೆ ಮತ್ತು ಅಲ್ಲಿ ಉತ್ತರ ತಾನೇ ತಾನಾಗಿ ಮೌನವಾಗಿ ಬೆಳಗುತ್ತದೆ. How can I destroy the ego completely and permanently? Ego is just a thought. It has no form, no existence of its own. It arises with the notion of I am the body. If you search for the ego I, you will not find it. Therefore, ask yourself, to whom does this ego's I thought arise? The answer will be, to me. At that moment, ask, who am I? The answer that comes will immediately turn you inward, and the answer will shine by itself silently. Ask yourself, to whom does this ego's I thought arise? The answer will be, to me. At that moment, ask, who am I? The answer that comes will immediately turn you inward, and the answer will shine by itself silently. ಗಮನವನ್ನು ಒಳಗೆ ತಿರುಗಿಸಿದ ಕ್ಷಣವೇ ನಿಮ್ಮಿಂದ ಅಹಂಕಾರ ಇಲ್ಲವಾಗುತ್ತದೆ. ಎಂದೂ ಸತ್ಯವಾಗಿರದ ಅದು ತನ್ನ ಮೂಲದೊಳಗೆ ಬೆರೆತು ಕಣ್ಮರೆಯಾಗುತ್ತದೆ. ಸಮುದ್ರದಲ್ಲಿ ಹುಟ್ಟಿದ ಅಲೆ ಸಮುದ್ರದೊಳಗೆ ಸೇರಿ ಇಲ್ಲವಾದಂತೆ. ಹಾಗಾಗಿ ಅಹಂಕಾರವನ್ನು ಪ್ರತಿರೋಧಿಸದಿರಿ. ಅದನ್ನು ಬಲಾತ್ಕಾರದಿಂದ ನಾಶಪಡಿಸುವುದು ಸಾಧ್ಯವಿಲ್ಲ. ಹಾಗಾಗಿ ಅದರ ಮೂಲವನ್ನು ಹುಡುಕಿ. ಆಗ ಅದು ತಾನೇ ತಾನಾಗಿ ನಾಶವಾಗುತ್ತದೆ ಮತ್ತು ನಿಮ್ಮ ನಿಜ ಸ್ವರೂಪ ಒಂದೇ ಉಳಿದು ಮೌನವಾಗಿ ಮತ್ತು ಪೂರ್ಣವಾಗಿ ಬೆಳಗುತ್ತದೆ. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಇದೇ ಆತ್ಮಶೋಧನೆಯ ನಿಜವಾದ ಮಾರ್ಗ.
The ego vanishes from the self by turning attention inward. It returns to the source and disappears as it never was real, like a wave that returns to ocean and is vanished. Do not fight the ego. Do not try to kill it by force. Simply trace it to its origin. The ego will vanish and the self alone will remain, shining silently and fully. There is no other way. This is the only path of self-inquiry. ಅಹಂಕಾರ ನಾಶವಾದಾಗ ಏನು ಉಳಿಯುತ್ತದೆ? ಕೇವಲ ಆತ್ಮವೊಂದೇ ಉಳಿಯುತ್ತದೆ. ಅದೇ ಮನವಿಲ್ಲದ ಅಥವಾ ಆಲೋಚನೆ ಇಲ್ಲದ ಪರಿಶುದ್ಧವಾದ ವಸ್ತುರಹಿತ ಪ್ರಜ್ಞೆ. ಇದೇ ಪ್ರಶಾಂತಿ, ಇದೇ ಪರಮ ಮಂಗಳ ಮೌನ, ಇದೇ ಪರಿಪೂರ್ಣ ಪರಿಶುದ್ಧ. ಅದೇ ನೀವು ಸದಾ ಆಗಿರುವಿರಿ ಎಂಬ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಿರಿ. ಇದರಿಂದ ಇಲ್ಲಿಯವರೆಗೆ ಅಜ್ಞಾನದಿಂದ ತಪ್ಪಾಗಿ ಕಲ್ಪಿಸಿಕೊಂಡ ವಿಚಾರಗಳೆಲ್ಲವೂ ನಾಶವಾದಂತೆ. ವಾಟ್ ರಿಮೈನ್ಸ್ ವೆನ್ ದಿ ಈಗೋ ಈಸ್ ಗಾನ್? ಓನ್ಲಿ ದಿ ಸೆಲ್ಫ್ ರಿಮೈನ್ಸ್. ಇಟ್ ಈಸ್ ಪ್ಯೂರ್ objectless consciousness without mind or without thought. It is peace. It is supreme auspicious silence. It is fullness and it is perfect purity. You realize that you have always been that. With this, all the wrong ideas conceived out of ignorance up to now are destroyed. ಅಹಂಕಾರವೇ ಇತರ ಎಲ್ಲ ಆಲೋಚನೆಗಳ ಹಾಗೂ ದುಃಖದ ಮೂಲವಾಗಿದೆ. ಅದು ಹೋದಾಗ ಉಳಿದೆಲ್ಲವೂ ಅದರೊಡನೆ ಹೋಗುವುವು. ಅದರಿಂದ ಶಾಶ್ವತ ಶಾಂತಿ ಮತ್ತು ಆನಂದ ಉಂಟಾಗುತ್ತದೆ. ಅಹಂಕಾರವನ್ನು ನಾಶ ಮಾಡುವುದೇ ಸಾಕ್ಷಾತ್ಕಾರ. ಅದಕ್ಕಿಂತ ಮಿಗಿಲಾಗಿ ಏನೂ ಇಲ್ಲ. The ego is the root of all other thoughts and thereby misery. When it is gone, all else are gone with it, resulting in eternal peace and bliss. Destroying the ego is realization. There is nothing beyond that. ಅಹಂಕಾರವನ್ನು ಅದರ ಮೂಲವಾದ ಆತ್ಮಸ್ವರೂಪದಲ್ಲಿ ನಯವಾಗಿ ಲೀನಗೊಳಿಸಲು ಈಗ ಮಾಡುವ ಅಭ್ಯಾಸವನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಆತ್ಮಮಂತ್ರ ಮತ್ತು ಪಂಚಕೋಶ ವಿವೇಕದ ಮೂಲಕ ಆತ್ಮವಿಚಾರದ ನೇರ ಮಾರ್ಗವನ್ನು ಸಂಯೋಜಿಸುತ್ತದೆ. ದಿಸ್ ಪ್ರಾಕ್ಟೀಸ್ ಈಸ್ ಡಿಸೈನ್ಡ್ ಟು ಜೆಂಟ್ಲಿ ಡಿಸಾಲ್ವ್ ದಿ ಈಗೋ by tracing it to its origin in the self. It integrates mantra, panchakosha reflection and the direct path of Atma Vichara. ನಿಮ್ಮ ಇರುವಿಕೆಯ ಅರಿವಿನಲ್ಲಿ ನೆಲೆನಿಲ್ಲಿ. ಮೌನವಾಗಿ ಹೇಳಿಕೊಳ್ಳಿ, ಸಚ್ಚಿದಾನಂದ ಅಹಂ ಬ್ರಹ್ಮ ಸ್ವರೂಪಿಣೆ. ಸಚ್ಚಿದಾನಂದ ಅಹಂ ಬ್ರಹ್ಮ ಸ್ವರೂಪಿಣೆ. ನನ್ನ ಇರವು, ಇರವಿನ ಅರಿವು ಮತ್ತು ಇರವಿನ ಅರಿವಿನ ಆನಂದ ನಾನೇ ಆಗಿದ್ದು, ಇದು ಸಾಕ್ಷಾತ್ ಬ್ರಹ್ಮಸ್ವರೂಪವೇ ಆಗಿದೆ. Silently chant Sat Chit Ananda Aham Brahma Swarupine. Sat Chit Ananda Aham Brahma Swarupine. My existence, my awareness of existence
and the bliss of awareness of existence. This is the very nature of Brahman. I am that I am. Let the mantra settle your awareness in being. Sat Chit Ananda Aham Brahma Swarupine. Sat Chit Ananda Aham Brahma Swarupine. ನಾನೆಂಬ ಅಹಂಕಾರವನ್ನು ಗಮನಿಸಿ ದೇಹಕ್ಕೆ ಅನ್ವಯಿಸಿಕೊಂಡು ನಾನು ಎಂಬ ಅಹಂಭಾವ ಎದ್ದ ಕ್ಷಣವೇ ಅದನ್ನು ಗಮನಿಸಿ. ಅದು ಹೇಗೆ ಆಲೋಚನೆಗಳಿಗೆ, ಸಂವೇದನೆಗಳಿಗೆ ಮತ್ತು ಪಾತ್ರಗಳಿಗೆ ತನ್ನನ್ನು ಜೋಡಿಸಿಕೊಳ್ಳುತ್ತದೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿ. ಇವೆಲ್ಲವೂ ಯಾರಿಗೆ ತಲೆದೋರುತ್ತವೆ ವಿಚಾರಿಸಿ. ನನಗೆ ಎಂಬ ಉತ್ತರ ತಕ್ಷಣವೇ ಬರುತ್ತದೆ. ಆಗ ಪುನಃ ಪ್ರಶ್ನಿಸಿಕೊಳ್ಳಿ, ನಾನು ಯಾರು ಎಂಬುದಾಗಿ. ಇದಕ್ಕೆ ಬುದ್ಧಿಯಿಂದ ಉತ್ತರ ಕೊಟ್ಟುಕೊಳ್ಳಬೇಡಿ. ಪ್ರಶ್ನೆಯು ಮೌನದಲ್ಲಿ ಕರಗಿ ಹೋಗಲು ಬಿಡಿ. ಆಲೋಚನೆಗಳು ಎದ್ದ ಪ್ರತಿಕ್ಷಣವೂ ನಯವಾಗಿ ನಾನು ಯಾರು ಎಂಬ ವಿಚಾರಣೆಗೆ ವಾಪಸ್ಸು ಬನ್ನಿ. ವಿಟ್ನೆಸ್ ದಿ ಈಗೋ. ಅಬ್ಸರ್ವ್ ದಿ ಸೆನ್ಸ್ ಆಫ್ ಈಗೋ ಐ with reference to the body as it arises. Notice how it attaches to thoughts, sensations, and roles. Ask, to whom do these arise? The answer will be, to me. Then ask, who am I? Do not answer intellectually. Let the question dissolve into silence. Each time a thought arises, gently return to the enquiry, who am I? ನಾನು ಯಾರು? Who am I? ನಾನು ಯಾರು? Who am I? ನಾನು ಯಾರು? Who am I? ಅಹಂಕಾರದ ಮೂಲದ ಜಾಡು ಹಿಡಿದು ಅದನ್ನು ಆತ್ಮಹೃದಯದೊಳಗೆ ವಿಲೀನಗೊಳಿಸಿ. ಪ್ರಜ್ಞೆಯ ನಾನೆಂಬ ಆತ್ಮಹೃದಯದಿಂದ ನಾನೆಂಬ ಅಹಂವೃತ್ತಿ ಏಳುತ್ತಿರುವುದನ್ನು ಒಳ ಅರಿವಿನಿಂದ ನೋಡಿರಿ. ಗಮನವು ದೇಹದ ಮೇಲಲ್ಲ ಅಥವಾ ಉಸಿರಿನ ಮೇಲಲ್ಲ, ಬದಲಿಗೆ ಇದ್ದೇನೆ ಎಂಬ ಭಾವದ ಕಡೆಗೆ ಒಳಗೆ ತಿರುಗಲಿ. ಒಂದು ವೇಳೆ ಗಮನ ಗಲಿಬಿಲಿಗೊಂಡರೆ ಗಲಿಬಿಲಿಗೆ ಒಳಪಟ್ಟವರು ಯಾರು ಮತ್ತು ಇದನ್ನು ಗಮನಿಸುತ್ತಿರುವವರು ಯಾರು? ಇದು ಯಾರ ಅರಿವಿಗೆ ಬರುತ್ತಿದೆ ಎಂದು ಪ್ರಶ್ನಿಸಿಕೊಳ್ಳಿ. ಈ ಪ್ರಶ್ನೆ ನಿಮ್ಮನ್ನು ಮೌನದ ಆಳದೊಳಗೆ ಸೆಳೆಯುವಂತಾಗಲಿ. ತೆರೆಯು ತನ್ನ ಮೂಲದೊಳಗೆ ಸೇರುವಂತೆ ಅಹಂಕಾರವು ತನ್ನ ಹಿಡಿತವನ್ನು ಸಡಿಲಿಸಿ ಮೌನದೊಳಗೆ ಲೀನವಾಗುವುದನ್ನು ಗಮನಿಸಿ.
tracing the I thought to the heart. Visualize the ego I thought as a subtle movement rising from the heart of consciousness. Let attention rest inward, not on the body or breath, but on the sense of being. If distractions arise, ask who is distracted? Who is aware of this distraction of thought? Allow the inquiry to draw you deeper into stillness. Feel the ego losing its grip like a wave returning to the ocean. ಪಂಚಕೋಶಗಳಿಗೂ ಸಾಕ್ಷಿ ನೀವು. ನಯವಾಗಿ ವಿಚಾರ ಮಾಡಿ. ನಾನು ಅನ್ನಮಯ ಕೋಶವೆಂದು ಕರೆಸಿಕೊಳ್ಳುವ ದೇಹವಾಗಿರುವೆನೇ? ಇಲ್ಲವೆನ್ನುವ ಉತ್ತರ ತಾನೇ ತಾನಾಗಿ ಸ್ಫುರಿಸುತ್ತದೆ. ಇದನ್ನು ಗಮನಿಸಬಲ್ಲ ನಾನು ಇದನ್ನು ಮೀರಿದ್ದೇನೆ ಎಂಬ ಅರಿವಿನಿಂದ ಅನಂತ ಮೌನದೊಳಗೆ ಆಳವಾಗಿ ಇಳಿಯಿರಿ. ನಾನು ಪ್ರಾಣಮಯ ಪ್ರಧಾನವಾದ ಉಸಿರಾಗಿರುವೆನೇ? ಇಲ್ಲವೆನ್ನುವ ಉತ್ತರ ತಾನೇ ತಾನಾಗಿ ಸ್ಫುರಿಸುತ್ತದೆ. ಇದನ್ನು ಗಮನಿಸಬಲ್ಲ ನಾನು ಇದನ್ನು ಮೀರಿದ್ದೇನೆ ಎಂಬ ಅರಿವಿನಿಂದ ಅನಂತ ಮೌನದೊಳಗೆ ಆಳವಾಗಿ ಇಳಿಯಿರಿ. ನಾನು ಮನೋಮಯ ಕೋಶವೆಂದು ಕರೆಸಿಕೊಳ್ಳುವ ಮನಸ್ಸಾಗಿರುವೆನೇ? ಇಲ್ಲವೆನ್ನುವ ಉತ್ತರ ತಾನೇ ತಾನಾಗಿ ಸ್ಫುರಿಸುತ್ತದೆ. ಇದನ್ನು ಗಮನಿಸಬಲ್ಲ ನಾನು ಇದನ್ನು ಮೀರಿದ್ದೇನೆ ಎಂಬ ಅರಿವಿನಿಂದ ಅನಂತ ಮೌನದೊಳಗೆ ಆಳವಾಗಿ ಇಳಿಯಿರಿ. ನಾನು ವಿಜ್ಞಾನಮಯ ಕೋಶವೆಂದು ಕರೆಸಿಕೊಂಡು ಅಹಂಕಾರಕ್ಕೆ ಕಾರಣವಾದ ಬುದ್ಧಿಯಾಗಿರುವೆನೇ? ಇಲ್ಲವೆನ್ನುವ ಉತ್ತರ ತಾನೇ ತಾನಾಗಿ ಸ್ಫುರಿಸುತ್ತದೆ. ಇದನ್ನು ಗಮನಿಸಬಲ್ಲ ನಾನು ಇದನ್ನು ಮೀರಿದ್ದೇನೆ ಎಂಬ ಅರಿವಿನಿಂದ ಅನಂತ ಮೌನದೊಳಗೆ ಆಳವಾಗಿ ಇಳಿಯಿರಿ. ಸುಖದ ಲೇಪನ ಹೊಂದಿದ ಆನಂದಮಯ ಕೋಶ ನಾನಾಗಿರುವೆನೇ? ಇಲ್ಲವೆನ್ನುವ ಉತ್ತರ ತಾನೇ ತಾನಾಗಿ ಸ್ಫುರಿಸುತ್ತದೆ. ಇದನ್ನು ಗಮನಿಸಬಲ್ಲ ನಾನು ಇದನ್ನು ಮೀರಿದ್ದೇನೆ ಎಂಬ ಅರಿವಿನಿಂದ ಅನಂತ ಮೌನದೊಳಗೆ ಆಳವಾಗಿ ಇಳಿಯಿರಿ. You are the witness to Panchakoshas. Gently reflect, am I the body sheath, Annamaya Kosha? No. Being aware of this, I am beyond this. Be absorbed in the vast silence. Am I the breath sheath, Pranamaya Kosha? No. Being aware of this, I am beyond this. Be absorbed in the vast silence. Am I the mind sheath, Manomaya Kosha? No. Being aware of this, I am beyond this. Be absorbed in the vast silence.
Am I the intellect sheath, Vijnanamaya Kosha? No. Being aware of this, I am beyond this. Be absorbed in the vast silence. Even pleasure sheath, Anandamaya Kosha, is witnessed. Who is the witness? Being aware of this, I am beyond this. Be absorbed in the vast silence. Be absorbed in the vast silence. ಮೌನವಾಗಿ ನೀವೇ ಆಗಿರುವ ನಾನಿರುವೆನು ಎಂಬ ಪ್ರಜ್ಞೆಯೊಳಗೆ ಸ್ಥಿರರಾಗಿ ಎಲ್ಲ ವಿಚಾರಗಳನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿ ನಾನಿದ್ದೇನೆ ಎಂಬ ಪ್ರಜ್ಞೆಯೊಳಗೆ ಸುಮ್ಮನೆ ವಿಶ್ರಮಿಸಿ. ಯಾವ ಪ್ರಯತ್ನವೂ ಬೇಡ, ಯಾವ ಆಲೋಚನೆಯೂ ಬೇಡ. ಆಲೋಚನೆಗಳು ಎದ್ದರೆ ಅವುಗಳನ್ನು ಹಿಂಬಾಲಿಸದಿರಿ. ಅವು ಮೋಡಗಳಂತೆ ಹಾಗೆಯೇ ಹೊರಟು ಹೋಗಲಿ. ಎಲ್ಲವನ್ನೂ ಅರಿಯಬಲ್ಲ ಸಾಕ್ಷಿಯಾಗಿ ಸುಮ್ಮನೆ ಗಮನಿಸಿ. ಎಲ್ಲವೂ ನೀವೇ ಆದರೂ ನಿಮ್ಮನ್ನು ಯಾವುದೂ ಸ್ಪರ್ಶಿಸಲಾರದು. ಸಾಧನೆಯನ್ನು ಆತ್ಮಮಂತ್ರದೊಳಗೆ ಮುಕ್ತಾಯಗೊಳಿಸಿ. ಸಚ್ಚಿದಾನಂದ ಅಹಂ ಮೌನ ಸ್ವರೂಪಿಣೆ. ಈ ಮಂತ್ರವು ನಿಮ್ಮ ಮೌನವನ್ನು ಮತ್ತು ನೀವು ಸಾಕ್ಷಿ ಎಂಬುದನ್ನು ದೃಢೀಕರಿಸಲಿ. ಸಚ್ಚಿದಾನಂದ ಅಹಂ ಮೌನ ಸ್ವರೂಪಿಣೆ. ಮೌನವಾಗಿ 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 silently abide in the self that you are. Drop all inquiry and rest in the silent consciousness of I am that remains. No effort, no thought, just being. If thought arises, let them pass like clouds. Don't follow them. Abide as the witness, untouched by anything, and though full of everything, nothing can touch you. Conclude the practice with the mantra Sat Chit Ananda Aham Mauna Swarupine. Let it affirm your silent witnessing nature. Sat Chit Ananda Aham Mauna Swarupine. Be silent. Be silent. Be silent. Sat Chit Ananda Aham Mauna Swarupine. ಮೌನವಾಗಿ ನೀವೇ ನೀವಾಗಿರಿ. ಮೌನವಾಗಿ Be silent. Be what you are. Be silent.
ಸಚ್ಚಿತ್ ಆನಂದ ಅಹಂ ಮೌನ ಸ್ವರೂಪಿಣೆ. ಮೌನವಾಗಿ ನೀವೇ ನೀವಾಗಿರಿ. ಮೌನವಾಗಿ ಬಿ ಸೈಲೆಂಟ್. ಬಿ ವಾಟ್ ಯು ಆರ್. ಬಿ ಸೈಲೆಂಟ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಪೀಸ್ಫುಲ್, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ